ಪ್ರಿಯ ವೀಕ್ಷಕರೇ ನಮಸ್ಕಾರ. ಮದುವೆ ಆಗುವುದಕ್ಕೆ ಹೆಣ್ಣನ್ನು ಯಾವ ದಿಕ್ಕಿನಲ್ಲಿ ಹುಡುಕಬೇಕು, ಯಾವ ದಿಕ್ಕಿನಲ್ಲಿ ಹೆಣ್ಣನ್ನು ಹುಡುಕಿದರೆ ನಮಗೆ ಬೇಗ ಹೆಣ್ಣು ಸಿಕ್ಕಿ ಬೇಗ ಮದುವೆ ಆಗುತ್ತದೆ, ಮತ್ತು ಯಾವ ದಿಕ್ಕಿನಲ್ಲಿ ನಾವು ಹೆಣ್ಣನ್ನು ಹುಡುಕಿದರೆ ನಮ್ಮ ಮದುವೆಯ ಜೀವನ ನಿಜವಾಗಿಯೂ ಸುಖಪ್ರದವಾಗಿ ಇರುತ್ತದೆ ಎನ್ನುವಂತಹ ಹಲವಾರು ಪ್ರಶ್ನೆಗಳಿಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥಗಳಲ್ಲಿ ಒಂದು ಅದ್ಭುತವಾದಂತಹ ಮಾಹಿತಿ ಇದೆ. ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥ ಬೃಹತ್ ಪರಾಶರ ಹೋರಶಾಸ್ತ್ರದಲ್ಲಿ ವಿವರಿಸಿರುವಂತೆ ಶುಕ್ರನ ಅಷ್ಟಕ ವರ್ಗದಲ್ಲಿ ತಕ್ಕಂತಹ ಶೋಧನೆಗಳನ್ನು ಮಾಡಿ ಹೆಚ್ಚು ಬಿಂದುಗಳು ಬರುವ ರಾಶಿಯನ್ನು ತೆಗೆದುಕೊಳ್ಬೇಕು. ಆ ರಾಶಿ ಸೂಚಿಸುವ ದಿಕ್ಕಿನಿಂದ ವಧುವನ್ನು ತಂದುಕೊಂಡರೆ ಆಗ ಮದುವೆಯು ನಿಜವಾಗಿ ಸುಖಪ್ರದವಾಗಿ ಇರುತ್ತದೆ. ಮತ್ತು ಇನ್ನೊಂದು ಮಾಹಿತಿ, ನಮ್ಮ ಮಂತ್ರೇಶ್ವರ ಅವರು ವಿರಚಿತ ಫಲದೀಪಿಕದಲ್ಲಿ ಇರುವಂತೆ ಶುಕ್ರನಿರುವ ರಾಶಿಯ ದಿಕ್ಕು, ನವಾಂಶ ಕುಂಡಲಿಯಲ್ಲಿ ಶುಕ್ರನಿರುವ ರಾಶಿಯ ದಿಕ್ಕು, ಶುಕ್ರನ 7ನೇ ಸ್ಥಾನದ ದಿಕ್ಕು, ಸಪ್ತಮ ಭಾವದ ದಿಕ್ಕು, ಸಪ್ತಮ ಸ್ಥಾನದ ಅಧಿಪತಿಯ ದಿಕ್ಕು, ಇವರಲ್ಲಿ ಯಾರು ಬಲಿಷ್ಠರೋ ಆ ದಿಕ್ಕಿನಿಂದ ಜಾತಕನಿಗೆ ಪತ್ನಿ ದೊರೆಯುತ್ತಾಳೆ. ಮತ್ತು ಆ ದಿಕ್ಕಿನಿಂದ ಹೆಣ್ಣನ್ನು ಹುಡುಕಿ ಮದುವೆ ಆದರೆ ನಿಜವಾಗಿಯೂ ಮದುವೆಯ ಜೀವನ ಸುಖಪ್ರದವಾಗಿ ಇರುತ್ತದೆ.